ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ನಿನ್ನೆ 11ವರೆಗೆ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿ 3 ಅಂತಸ್ತಿನ ಕಟ್ಟಡ ಕುಸಿತೋಗಿತ್ತು. ಇವತ್ತು ಬೆಳಗ್ಗೆ 9ವರೆಗೆ ಬೆಂಗಳೂರಿನಲ್ಲಿ ಮಗದೊಂದು 3 ಅಂತಸ್ತಿನ ಕಟ್ಟಡ ಕುಸಿತ ಆಗಿದೆ. KMF ಕ್ವಾರ್ಟರ್ಸ್ ಡೇರಿ ಸರ್ಕಲ್ ಹತ್ರ ಬ್ರೇಕಿಂಗ್ ನ್ಯೂಸ್. ನಿನ್ನೆ ಲಕ್ಸಂದ್ರ ವಿಲ್ಸನ್ ಗಾರ್ಡನ್ನಲ್ಲಿ ಮೆಟ್ರೋ ಕೆಲಸ ಕಾಮಗಾರಿ ಮಾಡುವಂಥ 65 ಜನ ಇದ್ದರು. ಎಲ್ಲರೂ ಆ ಮೊದಲೇ ಕಟ್ಟಡದಿಂದ ಆಚೆ ಹೋಗಿದ್ರು, ಬಚಾವು. ಇವತ್ತು ಅಷ್ಟೇ, ಆದರೆ ಇಲ್ಲಿ ಫ್ಯಾಮಿಲಿ ಇತ್ತು. KMF ಕ್ವಾರ್ಟರ್ಸ್ ಒಳಗಡೆ ಇರುವಂಥ ಕಟ್ಟಡ ಇದು. ಆದರೆ ಪುಣ್ಯಕ್ಕಿಲ್ಲೂ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಸಣ್ಣ ಪುಟ್ಟ ಗಾಯ ಆಗಿರ್ಬೋದು ಕೆಲವ್ರಿಗಷ್ಟೇ. ಎರಡೂ ದೃಶ್ಯ ತೋರಿಸ್ತಾ ಇದ್ದೀವಿ. ಎಡಭಾಗದಲ್ಲಿ ನಿನ್ನೆ ಕುಸಿದ ಕಟ್ಟಡ, ಬಲಭಾಗದಲ್ಲಿ ಇವತ್ತು ಕುಸಿದಿರುವ ಕಟ್ಟಡ. ಇದು KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕ್ವಾರ್ಟರ್ಸೇ. ಅದ್ರ ಒಳಗಡೆ ಇರೋ J4 ಬಿಲ್ಡಿಂಗೇ. ಅಲ್ಲಿ 4-5 ಬಿಲ್ಡಿಂಗ್ ಇದೆ, 1, 2, 3, 4 ಅಂತ. ಹಾಗಾಗಿ ಅಲ್ಲಿ ಮಗದೊಂದು ಕಟ್ಟಡ ಕುಸಿತ ಆಗಿದೆ. ಅಗ್ನಿಶಾಮಕ ಸಿಬ್ಬಂದಿಗಳು, ಪೊಲೀಸರೆಲ್ಲ ಭೇಟಿ ಕೊಟ್ಟಿದ್ದಾರೆ. ಯಾಕಾಯಿತು? ನಿನ್ನೆ ಆಗಿದ್ದು 65 ವರ್ಷದ ಬಿಲ್ಡಿಂಗು, ಇವತ್ತಾಗಿರೋದು 40 ವರ್ಷದ ಬಿಲ್ಡಿಂಗು. 40 ವರ್ಷಕ್ಕೆಲ್ಲ ಬಿಲ್ಡಿಂಗ್ ಬೀಳಬಾರ್ದಲ್ಲ ಅನ್ನೋದು ಈಗಿರೋ ಕ್ವಶನು. ಇದು ಫಸ್ಟ್ ಬಿದ್ದಿದ್ದು ಹಿಂದ್ಗಡೆ ಭಾಗ. ಅಲ್ಲಿಂದ ಪೂರ್ತಿ ದಸಕ್ಕಂತ ಕುಸಿತು ಕಂಪ್ಲೀಟಾಗಿ. ಸ್ನಾನ ಮಾಡ್ತಿದ್ದವರು, ಪೂಜೆ ಮಾಡ್ತಿದ್ದವರು, ಬೆಳಗ್ಗೆ ತಿಂಡಿ ರೆಡಿ ಮಾಡ್ತಿದ್ದವರು, ಇರೋಬೋರೆಲ್ಲ ದಬ ಅಂತ ಆಸೆ ಓಡ್ಬಂದರು. ಒಂದಷ್ಟು ಜನಕ್ಕೆ ಕೊನೆಯ ಮೂಮೆಂಟಲ್ಲಿ ಯಾರು ಬಂದರೂ ಅವ್ರಿಗೆಲ್ಲ ಒಂದು ಮಣ್ಣು ಬಿದ್ದಿದೆ, ಒಂಚೂರು ಏಟ್ಗಿಟ್ ಆಗಿದೆ, ಇಲ್ಲ ಅಂತಲ್ಲ. ಆದರೆ ಯಾರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಕ್ಯಾಶುಯಾಲಿಟಿ ಆಗಿಲ್ಲ. ಡೈರಿ ಸರ್ಕಲ್ ಹತ್ರ KMF ಕ್ವಾರ್ಟರ್ಸ್ ಬಲಭಾಗದ ದೃಶ್ಯ. ನಾನು, ನನ್ನ ಮಗ, ನಮ್ಮ ಮನೆಯವರು, ನಮ್ಮಮ್ಮ. ನಾನು ಗಾರ್ಮೆಂಟ್ಸ್ಗೆ ಹೋಗಿದ್ದೆ. ನನ್ನ ಮಗ ಫೋನ್ ಮಾಡ್ದೆ, ಹಿಂಗೆ ಏಟಾಗ್ಬಿಟ್ಟದ್ದು ಬಾರಮ್ಮ ಅಂತ. ಅದಕ್ಕೆ ಓಡ್ ಬಂದೆ. ಎಲ್ಲವ್ರ ಗೊತ್ತಿಲ್ಲ ಇವಾಗ. ಅಲ್ಲ ಮಹೇಶ. ಇವಾಗ ನನ್ನ ಮಗ 9:45 ಫೋನ್ ಮಾಡ್ತು, ಅಮ್ಮ ಹಿಂಗಾಗಿದೆ ಬಾರಮ್ಮ ಅಂತ. ಬಿದ್ದೋಗ್ಬಿಟ್ಟಿದ್ರೆ ಏನು ಮಾಡ್ತಾಯಿದ್ದು, ನನ್ನ ಮಗ ಉಳಿಯಲ್ಲ. ಬೆಳಗ್ಗೆ 4 ಗಂಟೆಯಿಂದ ಸ್ವಲ್ಪ ಕೆಳಗಿದ್ರು ಬೀಳ್ತಿತ್ತು. ಆಮೇಲೆ ನಾವು ಅಬ್ಸರ್ವ್ ಮಾಡಿಕೊಂಡು ನಮ್ಮ ಇನ್ಚಾರ್ಜ್ಗೆ ಅವ್ರಿಗೆ ಫೋನ್ ಮಾಡಿದ್ವಿ. ಫೋನ್ ಮಾಡಿದ ತಕ್ಷಣ ಅವ್ರು ಏನಂದ್ರು, ಬರ್ತೀವಿ ಸ್ವಲ್ಪ ಎಲ್ಲ ಆಚೆ ಹೋಗ್ಬಿಟ್ರಿ ಅಂತಂದರು. ಆಮೇಲೆ ಬಂದು ತಿರ್ಗಾ ಎಲ್ಲ ಹುಡುಗರಿಗೆ ಬಂದು ಇಲ್ಲಿ 8 ಗಂಟೆವರೆಗೆ ಇಲ್ಲೇ ಕೂತ್ಕೊಂಡಿ ನಾವು ಆಚೆ. ಮತ್ತು ಇನ್ಚಾರ್ಜ್ಗೆ ಇನ್ಫಾರ್ಮ್ ಮಾಡಿದ್ವಿ. ಆಮೇಲೆ ನಮ್ಮ ಸೆಕ್ಯೂರಿಟಿ ಅವ್ರಿಗೆಲ್ಲ ಫೋನ್ ಮಾಡಿದ್ವಿ ಡೈರಿ ಒಳಗೆ. ನಾ ಈಗ ಇದು ಸಿವಿಲ್ದವ್ರಿಗೆ ಮಾತಾಡಿಸಿಂದ ಯಾರು ಕಳಿಸ್ಕೊಡ್ತೀವಿ ಮತ್ತೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನಾವೇನು ಮಾಡಿದ್ವಿ, ಮತ್ತೆ ಬೇರೆದವ್ರು ಬಂದರು. ಇಲ್ಲಿ ನಮ್ಮ ಜೊತೆ ಕೆಲಸ ಮಾಡೋ ಸೀನಿಯರ್ಗಳು ಬಂದರು. ಬಂದುಬಿಟ್ಟು ಅವ್ರು ಏನಂದ್ರು, ಎಲ್ಲ ಎತ್ಕೇಶನ್ ಆಚೆ ಹೋಗ್ಬಿಡ್ರಿ ಅಂತಂದ್ರು. ನಾವು ತೆಗೆದು 5 ನಿಮಿಷ ಆಗಿತ್ತು. 9ವರೆಗೆ ಕರೆಕ್ಟ್ 9ವರೆಗೆ ಬಿದ್ದು ಹೋಗಿದ್ದು. 5 ನಿಮಿಷ ಆಗಿಲ್ಲ, ಎತ್ಕೊಂಡು ಈ ಕಡೆ ಹೊರಗೆ ಬಂದ ತಕ್ಷಣ ಬಿದ್ದೋಯ್ತು. ನಮಗೆ ಬೆಳಗ್ಗೆಯಿಂದ ಚೂರು ಬೀಳ್ತಾ ಇತ್ತು, ಗೊತ್ತಾಯ್ತು. ನಾವು ಅಷ್ಟೊತ್ತು ಫೋನ್ ಮಾಡಿದ್ವಿ ಅವ್ರಿಗೆ ಇವ್ರಿಗೆ. ಹಿಂದಗಡೆ ಮೇಲೆ ಅವ್ರು ಬಂದು ನೋಡಿದ್ರು, ಈ ಸೈಡ್ ಬೀಳ್ತಾ ಇತ್ತಲ್ಲ. ಹಿಂಗಾಗಿ ಅವರು ಫೋನ್ ಮಾಡ್ತಾ ಇದ್ರು. ಬಂದು ಎಲ್ಲ ನೋಡ್ಕೊಂಡು ಹೋದ್ರು. ಅವರೆಲ್ಲ ಅಧಿಕಾರಿಗಳು ಬಂದ ತಕ್ಷಣ ಎಲ್ಲ ಬಂದ್ಬಿಡಿ, ಇನ್ನು ಬಿದ್ದೋಗುತ್ತೆ, ಇನ್ನು 5 ನಿಮಿಷದಲ್ಲಿ ಬಿದ್ದೋಗುತ್ತೆ ಅಂತೇಳಿ ಎಲ್ಲ ಕೆಳಗಡೆ ಇಳಿಸ್ಬಿಟ್ರು. ಅಷ್ಟರಲ್ಲಿ ಬಿದ್ದೋಯ್ತು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಮಂಜು ಚಂದ್ರ ಕ್ರೈಮ್ ಬ್ಯೂರೋ ಇಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮಂಜು ಚಂದ್ರ. ಪುಣ್ಯಕ್ಕೆ ನಿನ್ನೆ ಮತ್ತು ಇವತ್ತಿನ ಎರಡೂ ಕಟ್ಟಡ ಬೀಳುವಿಕೆಯ ಪ್ರಕರಣದಲ್ಲಿ ಪುಣ್ಯ ಮಾಡಿದ್ದೇನಪ್ಪ ಅಂದರೆ, ಬೀಳೋಕ್ಕೆ ಮುಂಚೆ ಕಟ್ಟಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದೆ. ಅಂದರೆ ಬಿದೋಗ್ತಾ ಇದ್ದೀನಿ ಅಂತ ಒಂದಷ್ಟು ಅಲ್ಗಾಡೋದು, ಒಂದಷ್ಟು ಸುಳಿವು ಕೊಟ್ಟಿದೆ. ಹಾಗಾಗಿ ಬಚಾವು ಅನ್ನಿಸ್ತಾ ಇದೆ. ಬಟ್ ಆದರೂ ಆತಂಕ ಇದ್ದೇ ಇದೆಯಲ್ಲ ಮಂಜು. ಬೇರೆ ಕಟ್ಟಡದಲ್ಲಿರೋರೆಲ್ಲ ಇಷ್ಟೇ ವಯಸ್ಸು ಬೇರೆ ಕಟ್ಟಡಕ್ಕೂ ಆಗಿದೆಯಲ್ಲ. ಹಾಗಾದರೆ ಅವ್ರು ಹೆಂಗೆ ಜೀವನ ಮಾಡಬೇಕು? ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು, ಈಗ ಏನೇನು ಇನ್ವೆಸ್ಟಿಗೇಷನ್ ನಡೀತಾ ಇದೆ? ಹರೀಶ್, ಗುಡ್ ಮಾರ್ನಿಂಗ್. ಏನಂತ ಹೇಳಿದ್ರೆ, ಲಕ್ಸಂದರದಲ್ಲಿ ಸುಮಾರು 45 ವರ್ಷ 50 ವರ್ಷ ಆಗಿರೋಂಥ ಕಟ್ಟಡ ಬಿದ್ದಿರ್ತಕ್ಕಂಥದ್ದು. ಜೊತೆಗೆ ಈಗ ನಾವು ಇಲ್ಲೊಂದು ತೋರಿಸ್ತಾ ಇದೀವಿ, ಇದು ಕೂಡ 40 ವರ್ಷ ದಾಟಿದೆ ಅಂತ ಈಗ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಸ್ಥಳೀಯ ಅಧಿಕಾರಿಗಳು, KMF ಅಧಿಕಾರಿಗಳು ಹೇಳ್ತಾ ಇರ್ತದ್ದು. ಈಗ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ, ಇದು ಕೂಡ ಒಂದು 10% 20% ಚಾನ್ಸಸ್ ಇರ್ಬೋದು, ಕುಸಿಯುವಂಥ ಚಾನ್ಸಸ್ ಹೆಚ್ಚಾಗೇ ಇದೆ ಅಂತ ಕೂಡ ಸ್ಥಳೀಯರು ಹಾಗೂ ಪೊಲೀಸರು ಹೇಳ್ತಾ ಇರೋದು. ಯಾಕಂದ್ರೆ ಎಲ್ಲ ವೆಕೇಟ್ ಆದ್ಮೇಲೆ, ಯಾಕಂದ್ರೆ ಅಲ್ಲಿ ತ್ಯಾಮ ಅಂದ್ರೆ ಒಂದು ಪಿಲ್ಲರ್ಗಳು ಏನಿದೆ, 1 ಅಡಿ ಕೂಡ ಪಿಲ್ಲರ್ ಇಲ್ಲ, ಬರೀ ಕಂಬಿ ಹಾಗೂ ಮಣ್ಣು ಹಾಕಿ ಕಟ್ಟಿರೋದು. ಪಿಲ್ಲರ್ ಹೆವಿ ಸ್ಟ್ರಾಂಗ್ ಇದ್ದಿದ್ರೆ ಖಂಡಿತವಾಗ್ಲೂ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರೋದು. ಬೀಮ್ ಅಂತ ಹಾಕಿಲ್ಲ, ಜಸ್ಟ್ ಹಾಗೆ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಇದರ ಕಾರಣದಿಂದ ಬಿದ್ದಿರಬಹುದು. ಯಾಕಂತ ಹೇಳಿದ್ರೆ ಹಳೆ ಬಿಲ್ಡಿಂಗ್ ಆಗಿರೋ ಕಾರಣದಿಂದ ಇಟ್ಟಿಗೆಗಳೆಲ್ಲವೂ ಕೂಡ ಗೋಡೆಯಿಂದ ನೀರು ಹೋಗಿ ನೆಂದಿರ್ತಕ್ಕಂಥದ್ದು. ಸೊ ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಯವರು ಇನ್ನ 2 ಬಿಲ್ಡಿಂಗ್ ಗಳಲ್ಲಿ ಎಲ್ಲರನ್ನೂ ಕೂಡ ವೆಕೇಟ್ ಮಾಡಿದರೆ. ಯಾಕೆಂತ ಹೇಳಿದ್ರೆ
ಸಿಮೆಂಟ್ ಅಂದ್ರೆ ಹಳೆ ಕಾಲದ ಬಿಲ್ಡಿಂಗ್ ಅಲ್ಲ ಹರೀಶ್, ಆಗ ಸಿಮೆಂಟ್ ಯಾವ್ದು ಕೂಡ ಯೂಸ್ ಮಾಡಿಲ್ಲ, ಎಲ್ಲ ಕೂಡ ಇಟ್ಟಿಗೆಗೆ ಮಣ್ಣನ್ನ ಹಾಕಿ ಕಟ್ಟಿರ್ತಕ್ಕಂಥದ್ದು, ಕ್ವಾರ್ಟರ್ಸ್ ಆಗಿರೋದ್ರಿಂದ ಕಟ್ಟಿದ್ದಾರೆ ಹರೀಶ್. ಇಲ್ಲಿನ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥ ಮಾತು. ಜೊತೆಗೆ ಈಗಾಗಲೇ ಇನ್ನು ನವೀನ್ ಹಾಗೂ ಇತರ 3 ಜನ ಅಲ್ಲಿಂದ ಓಡ್ ಬರ್ಬೇಕಾದ್ರೆ ಸಣ್ಣ ಪುಟ್ಟ, ಯಾಕಂದ್ರೆ ಈ ಗ್ರೌಂಡ್ ಫ್ಲೋರ್ ಏನ್ ನಾವು ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ತೋರಿಸ್ತಾ ಇದೀವಿ, ಅದು ಹಾಗೆ ಕುಸ್ತಿರೋದ್ರಿಂದ, ಕೆಳಗಡೆ ಮಟ್ಟಕ್ಕೆ ಹಾಗೆ ಕುಸ್ದಿರೋದ್ರಿಂದ ಇಬ್ಬರಿಗೆ ಸಣ್ಣ ಪುಟ್ಟ ಏಟ್ ಆಗಿದೆ. ಅವರನ್ನ ಸ್ಥಳೀಯ ಖಾಸಗಿ ಆಸ್ಪತ್ರೆ ಹಾಗೂ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿರ್ತಕ್ಕಂಥದ್ದು. ಗ್ರೌಂಡ್ ಫ್ಲೋರ್ ಅದು ಕಂಪ್ಲೀಟ್ ಆಗಿ ಕೆಳಗೋಗಿ ಕಚ್ಕೊಂಡ್ಬಿಟ್ಟಿದೆ, ಈಗ ಕಾಣಿಸ್ತಾನೆ ಇಲ್ಲ. ಕರೆಕ್ಟಾ? ಹೌದು ಹರೀಶ್. ಓಕೆ ಓಕೆ, ಗೋ ಹೆಡ್. ಹೌದು ಹರೀಶ್, ಅದನ್ನೇ ನಾನು ಬೆಳಗ್ಗೆ ಕೂಡ ಆಗ್ಲೇ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದು. ಆ ಶಿವ ಪಾರ್ವತಿ ಫೋಟೋ ನಾನು ನಿಮ್ಗೆ ಒಂದು ತೋರಿಸ್ತೀನಿ. ಆ ಶಿವ ಪಾರ್ವತಿ ಫೋಟೋ ಏನಿದೆ ಮನೆ ಮೇಲೆ ಹೊಸಲ್ ಮೇಲೆ ಹಾಕ್ತಾರೆ, ಅಂದ್ರೆ ಒಂದು ದೃಷ್ಟಿ ಗಣಪತಿ ಆಗಿರ್ಬೋದು ಅಥವಾ ಶಿವ ಪಾರ್ವತಿ ಫೋಟೋ ಆಗಿರ್ಬೋದು, ಮನೆಗೆ ಯಾವುದೇ ರೀತಿಯ ತೊಂದರೆ ಅಡಚಣೆ ಉಂಟಾಗಬಾರ್ದು ಅಂತ ಆ ಫೋಟೋ ನೀವು ನೋಡ್ತಾ ಇರ್ಬೋದು. ಆ ಫೋಟೋ ಸಮೇತ ಮನೆ ಅಲ್ಲಿ ಗ್ರೌಂಡ್ ಫ್ಲೋರ್ ಏನಿದೆ ಹಾಗೆ ಕುಸ್ತಿದೆ ಹರೀಶ್. ಇದರಿಂದ ಅಂದ್ರೆ ಆ ಗ್ರೌಂಡ್ ಫ್ಲೋರ್ ಏನಿದೆ ಹಾಗೆ ಒಳಗಡೆ ಹೋಗಿದೆ. ನಮಗೆ ಕಾಣಿಸ್ತಾ ಇರೋದು ಬರೀ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಮಾತ್ರ, ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಮಾತ್ರ ಕಾಣಿಸ್ತಾ ಇದೆ. ಅದು ಬಿಟ್ರೆ ಇನ್ನ ಕೆಲವೇ ಕ್ಷಣಗಳೇ, ಅಂದ್ರೆ 1 ಅವರ್ ಆಗ್ಬೋದು, 2 ಅವರ್ ಆಗಿರ್ಬೋದು. ಯಾಕಂದ್ರೆ ಈ ನಾವು ನಿಮ್ಗೆ ಇನ್ನೊಂದು ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇದೀವಿ. ಅಡ್ಜಸೆಂಟ್ ಏನು ಫ್ಲೋರ್ಸ್ ಇದೆ, ಸ್ಟೆಪ್ಸ್ ಇದೆ, ಆ ಬಿಲ್ಡಿಂಗ್ ಗೆ ಹೋಗುವಂತ ಸ್ಟೆಪ್ಸ್ ಕೂಡ ಪಕ್ಕದ ಬಿಲ್ಡಿಂಗ್ ಗೆ ಜಾಯಿಂಟ್ ಆಗಿರೋದ್ರಿಂದ ಅದು ಕೂಡ ಕಂಪ್ಲೀಟ್ ಆಗಿ ಅಂದ್ರೆ ಬಿದ್ದೋಗಿರ್ತಕ್ಕಂಥದ್ದು. ಸೊ ಆ ಬಿಲ್ಡಿಂಗ್ ಕೂಡ ಎಫೆಕ್ಟ್ ಹೋಗಿದೆ. ಅದ್ರ ಅದೃಷ್ಟವಶಾತ್ ಆ ಬಿಲ್ಡಿಂಗಿನ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಹಾಗೆ ಇದೆ. ಮತ್ತೆ ನಾನು ನಿಮ್ಗೆ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇರೋದು ಏನಂತಂದ್ರೆ ಈ ಬಿಲ್ಡಿಂಗಿನ ಹೈಟ್ ಎಷ್ಟಿದೆ, ಈ ಬಿಲ್ಡಿಂಗಿನ ಅಂದ್ರೆ ವೇವ್ ಎಷ್ಟಿದೆ, ಎಷ್ಟು ದೂರ ಇದೆ ಅಂತ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ನೀವು ನೋಡಿ, ಇದು ನಾನು ನಿಮ್ಗೆ ತೋರಿಸ್ತಾ ಇರೋದು ಒಂದು ಪಕ್ಕದ ಬಿಲ್ಡಿಂಗ್, ಅಂದ್ರೆ ಅಡ್ಜಸೆಂಟ್ ಬಿಲ್ಡಿಂಗ್ ಥರ್ಡ್ ಫ್ಲೋರ್ ಹಾಗೂ ಸೆಕೆಂಡ್ ಫ್ಲೋರ್. ಸೊ ಗ್ರೌಂಡ್ ಫ್ಲೋರ್ ನಿಮ್ಗೆ ವೇರಿಯೇಷನ್ಸ್ ಗೊತ್ತಾಗುತ್ತೆ. ಆ ಬಿಲ್ಡಿಂಗ್ ಹಾಗೆ ಕುಸಿದಿರ್ತಕ್ಕಂಥ ಪಕ್ಕದ ಬಿಲ್ಡಿಂಗ್ ಹಾಗೆ ಕುಸಿದೋಗಿದೆ ಹರೀಶ್. ಈಗ ನಾನು ನಿಮ್ಗೆ ಪಕ್ಕದ ಅಂದ್ರೆ ಸ್ಟೇರ್ ಕೇಸ್ ಅಡ್ಜಸೆಂಟ್ ಆಗಿರುವಂತ ಬಿಲ್ಡಿಂಗ್ 3 ಫ್ಲೋರ್ ಏನಿದೆ ಅದು ಹಾಗೆ ಇದೆ, ಅದ್ರ ಪಕ್ಕದ ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ಕುಸಿದಿರ್ತಕ್ಕಂಥದ್ದು. ಸೊ ಇದು ಕಂಪ್ಲೀಟ್ ಆಗಿ ವೇರಿಯೇಷನ್ ಆಗಿ ತೋರಿಸ್ತಾ ಇದ್ದೀನಿ ಹರೀಶ್. ಆ ಪಕ್ಕದ ಬಿಲ್ಡಿಂಗ್ ನಲ್ಲಿ ಇರುವಂತವ್ರು 16 ಮನೆಗಳು ಏನಿದೆ ಆ ಕುಟುಂಬದವ್ರನ್ನ ಎಲ್ಲರನ್ನೂ ಕೂಡ ಸ್ಥಳಾಂತರ ಮಾಡಲಿಲ್ಲ, ಅಂದ್ರೆ KMF ಡೈರಿ ಒಳಗಡೆ ಸ್ಥಳಾಂತರ ಮಾಡಿ ಈಗಾಗಲೇ ಅವರಿಗೆ ಊಟ ತಿಂಡಿಯ ವ್ಯವಸ್ಥೆ ಕೂಡ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಒಂದೇ ಒಂದು ದುರದೃಷ್ಟ ಏನಂತಂದ್ರೆ ಇಲ್ಲಿ ಆ ಕೆಲವರು ಆ ಹೆಣ್ಮಕ್ಳ ಗೋಳು ಏನಂತಂದ್ರೆ, ಹಣ ಒಳಗಡೆ ನಮ್ಮ ಥಿಂಗ್ಸ್ ಇದೆ, ಗುರ್ತಿರ್ತಕ್ಕಂಥ ಮಗಳ ಮನೆಗೆ ಸಾಕಷ್ಟು ಒಂದು ದುಡ್ಡು ಹಾಗೂ ಒಡವೆಗಳನ್ನ ತಂದಿದ್ದೀನಿ, ಅದೆಲ್ಲವೂ ಕೂಡ ಆಗಿದೆ, ನನ್ನ ಮನೆ ಕಂಪ್ಲೀಟ್ ಆಗಿ ನೆಲ ಸಮಾನ ಆಗಿದೆ, ಅದನ್ನ ಕೊಡ್ತಾರಾ ಇಲ್ವಾ ಅನ್ನೋದು ನಮ್ಮ ಜೊತೆಗೆ ಸಾಕಷ್ಟು ಒಂದು ನೋವುಗಳನ್ನ ತೋಡ್ಕೊಂಡಿರ್ತಕ್ಕಂಥದ್ದು ಹರೀಶ್. ಖಂಡಿತವಾಗ್ಲೂ ಅಗ್ನಿಶಾಮಕ ಸಿಬ್ಬಂದಿಯವರು ಏನಾದ್ರು ಮನ್ಸ್ ಮಾಡಿದ್ರೆ ಆ ಮನೆಯನ್ನ ತೆರವು ಮಾಡ್ಬೇಕಾದ್ರೆ ಒಂದೊಂದಾಗಿ ಮನೆ ಓನರ್ ಗಳನ್ನ ಕರೆದು ಅದೇನಾದ್ರು ವಾಪಸ್ ತಿರುಗಿಸ್ಕೊಟ್ರೆ ಓಕೆ ಹರೀಶ್, ಇಲ್ಲ ಅಂತಂದ್ರೆ ಅವ್ರಿಗೆ ನಿರಾಸೆ ಅಂತಾನೆ ಹೇಳ್ಬೋದು ಹರೀಶ್. ಜೊತೆಗೆ ಬೈಕ್ ನೀವು ನೋಡ್ಬೋದು, ಬೈಕ್ ಮೇಲೆ ಎಲ್ಲವೂ ಕೂಡ ಸಂದಿಯಲ್ಲಿ ಆ ಮಾಡಿ ಕೆಳಗಡೆ ಪಾರ್ಕ್ ಆಗಿರ್ತಕ್ಕಂಥ ಬೈಕ್ ಎಲ್ಲವೂ ಕೂಡ ಜಖಂಗೊಂಡಿರ್ತಕ್ಕಂಥದ್ದು. ಜೊತೆಗೆ ಗೇಟ್ ರ್ಯಾಲಿಂಗ್ಸ್ ಕೂಡ ಜಖಂ ಆಗಿದೆ. ಕಂಪ್ಲೀಟ್ ಆಗಿ ಮನೆಯಲ್ಲಿರೋರ್ನೆಲ್ಲರನ್ನು ಕೂಡ ವೆಕೇಟ್ ಮಾಡಿದ್ದಾರೆ. ಸದ್ಯಕ್ಕೆ ಇನ್ನೂ ಕೂಡ ಅಗ್ನಿಶಾಮಕ ಸಿಬ್ಬಂದಿಯವರು ಬಂದು ಅಂದ್ರೆ ಅವರನ್ನ ರಕ್ಷಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಂತವಾಗಿ ಎಲ್ಲಿಂದ ನಾವು ಶುರು ಮಾಡಬೇಕು ಅನ್ನೋದು ತನಿಖೆಯನ್ನ ಕೂಡ ಅಗ್ನಿಶಾಮಕ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಹರೀಶ್. ಆದ್ರೆ ಈಗ ಎಲ್ಲಿ ಕುಸಿದಿದೆ ಕಟ್ಟಡ, ಒಂದು ಬ್ಲಾಕ್ ಅಲ್ಲಿ ಎಷ್ಟು ಜನ ವಾಸ ಮಾಡ್ತಿದ್ರು? ಬೇರೆ ಬಿಲ್ಡಿಂಗ್ ಗಳು ಕೂಡ ಅಷ್ಟೇ ವಯಸ್ಸಾಗಿದೆ. ಆ ಬಿಲ್ಡಿಂಗ್ ಕತೆ ಏನು ಆಗಿದ್ರೆ? ಹರೀಶ್, ಸದ್ಯಕ್ಕೆ ಈಗ ನಾವು ಏನ್ ಮುಂದೆ ನಿಂತಿದೀವಿ, ಜೆ ಸೀರೀಸ್ ಅಂತ ಏನ್ ಹೇಳ್ತೀವಿ, J1 J2 J3 ಅಥವಾ 1 2 3 ಅಂತ ಏನ್ ಹೇಳ್ತೀವಿ, ಅಲ್ಲಿ ಸುಮಾರು 16 ರೂಮ್ ಗಳಿರ್ತವೆ. ಅಂದ್ರೆ ಒಂದು ಫ್ಲೋರ್ ಅಲ್ಲಿ ಸುಮಾರು 4 ರಿಂದ 5 ರೂಮ್ ಗಳಿರ್ತವೆ. ಅಥವಾ 3 ಅಂತಸ್ತು ಅಂದ್ರೆ 15 ರಿಂದ 16 ಮನೆ ಇರ್ತವೆ ಹರೀಶ್. ಸೊ ಇದು ಅಡ್ಜಸೆಂಟ್ ಮನೆಗೆ ಇರ್ತಕ್ಕಂಥ ಅಡ್ಜಸೆಂಟ್ ಅಂದ್ರೆ 2 ಬಿಲ್ಡಿಂಗ್ ಗೆ ಸೇರಿ ಒಂದೇ ಸ್ಟೇರ್ ಕೇಸ್ ಇರೋದ್ರಿಂದ ಮೇಲ್ಚಾವಣಿ ನೀವು ನೋಡಬಹುದು, ಮೇಲ್ಚಾವಣಿಯನ್ನ ತೋರಿಸ್ತೀವಿ. ಮೇಲ್ಚಾವಣಿಯಲ್ಲಿ ಒಂದು ಬಾತ್ರೂಮ್ ಇರುತ್ತೆ. ಆ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಒಂದು ಟಕ್ ಅಂತ ಒಂದು ಮೇಲ್ಚಾವಣಿಯಿಂದ 1-2 ಇಟ್ಟಿಗೆ ಬೀಳುತ್ತೆ. ಅದರಿಂದ ಎಚ್ಚೆತ್ತಗೊಂಡ ಸ್ಥಳೀಯರು ಪಕ್ಕದ ಮನೆಯವರು ಓಡೋಗಿ ಹೇಳ್ತಾರೆ, ಜೊತೆಗೆ ಫೋನಿನ ಮೂಲಕ ಹೇಳ್ತಾರೆ, ನಾನು ಸ್ನಾನ ಮಾಡೋಕೆ 2-3 ಇಟ್ಟಿಗೆ ಬಿದ್ದೆ, ದಯವಿಟ್ಟು ಎಲ್ಲರೂ ಹೊರಗಡೆ ಹೋಗಿ ಅಂತ. ಆ ಮೇಲ್ಚಾವಣಿ ಯಾವಾಗ ಕುಸಿಯುತ್ತೋ ಪಕ್ಕದ ಬಿಲ್ಡಿಂಗ್ ಇಂದ ಹಿಂದ್ಗಡೆ ಗೋಡೆಗೂ ಹಾಗೆ ಕುಸಿಯುತ್ತೆ. ತ್ಯಾಮ ತಟ್ಟಿ ಆ ರೀತಿ ಕುಸಿದಿರ್ತಕ್ಕಂಥದ್ದು ಹರೀಶ್. ಒಂದ್ ನಿಮಿಷ ಹೋಲ್ಡ್ ಮಾಡಿ. ಎಡಭಾಗದಲ್ಲಿ ನೋಡ್ತಾ ಇರೋದು ಅಗ್ನಿಶಾಮಕ ಸಿಬ್ಬಂದಿಗಳು ಒಂದು ಶ್ವಾನವನ್ನ ರಕ್ಷಣೆ ಮಾಡಿರುವಂತಹ ದೃಶ್ಯ. ಅದು KMF ಕ್ವಾರ್ಟರ್ಸ್. ಈಗಾಗಲೇ ಬಿಲ್ಡಿಂಗ್ ಬಿತ್ತು, ಹಾಗಾಗಿ ಒಬ್ಬರ ಮೇಲೆ ಒಬ್ರು ನಿಂತ್ಕೊಂಡ್ರು. ಒಂದು ನಾಯಿ ಸಿಗಾಕೊಂಡಿತ್ತಲ್ಲಿ. ಪುಣ್ಯ ಮಾಡಿದೆ ನಾಯಿ ಕೂಡ. ಎನಿವೆ ಬಚಾವಾಗಿದೆ ಅನ್ನೋದು ಬಹಳ ಖುಷಿ ವಿಚಾರ. ಶ್ವಾನವನ್ನ ರಕ್ಷಣೆ ಮಾಡಿದ್ದಾರೆ ಅಲ್ಲಿನ ಅಗ್ನಿಶಾಮಕ ಸಿಬ್ಬಂದಿಗಳು. ಇಂತಹ ಟೈಮ್ನಲ್ಲಿ ಅವರು ಕೂಡ ರಿಸ್ಕ್, ಬಟ್ ಸ್ಟಿಲ್ ಒಬ್ಬರ ಮೇಲೆ ಒಬ್ರು ನಿಂತ್ಕೋತಾರೆ. ಅವ್ರು ಎಲ್ಲಾ ಟೈಮ್ಗೂ ಯಾವಾಗ್ಲೂ ರೆಡಿ ಇರ್ತಾರೆ. ಸೊ ಹಾಗಾಗಿ ರಕ್ಷಣಾ ಸಿಬ್ಬಂದಿಗಳು ಬಂದ್ರು, ಅಲ್ಲೊಂದು ನಾಯಿ ಕಿರ್ಚೋ ಶಬ್ದ ಕೇಳಿಸುತ್ತೆ. ಇಮಿಡಿಯೇಟ್ ಆಗಿ ಒಬ್ಬರ ಮೇಲೆ ಒಬ್ರು ನಿಂತ್ಕೋತಾರೆ. ಅಲ್ಲಿಂದ ಶ್ವಾನವನ್ನ ಹೊರಗೆ ತೆಗೆದಂತಹ ಘಟನೆ ಕೂಡ ನಡೀತು. ಲೆಟ್ಸ್ ಗೋ ಲೈವ್. ನನ್ನ ಸಾಧ್ಯವಾಗಿ ಮಂಜು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಮಂಜು, ಟೆಲ್ ಮಿ, ಒಂದು ಶ್ವಾನವನ್ನ ರಕ್ಷಣೆ ಮಾಡಿದ್ದಾರೆ. ಟೆಲ್ ಮಿ, ಅಲ್ಲಿ ಇನ್ನೂ ಯಾರಾದ್ರೂ ಸಿಗಾಕೊಂಡಿದ್ದಾರೆ, ಆ ಥರದ್ದು ಏನು ಇಲ್ವಾ? ಇಟ್ಸ್ ಕ್ಲಿಯರ್, ಯಾರು ಇಲ್ಲ ನಿಜಕ್ಕೂ ಕೂಡ. ಪ್ಲೀಸ್ ಗೋ ಹೆಡ್ ಹರೀಶ್.
ಹರೀಶ್, ನಿಜಕ್ಕೂ ಕೂಡ ಆಶ್ಚರ್ಯ ಸಂಗತಿ ಏನಂದ್ರೆ ನಮಗೆ ಒಂದು ಫೋನ್ ಬರುತ್ತೆ, ಅಂದ್ರೆ ಪೊಲೀಸ್ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಬರೋಕ್ಕಿಂತ ಮುಂಚೆನೆ ನಾವು ಸ್ಪಾಟ್ ರೀಚ್ ಆಗಿರ್ತೀವಿ. ಅಲ್ಲಿ ಒಂದು ಶ್ವಾನ ಬಡ್ಕೊಂತಾ ಇರುತ್ತೆ, ಕಾಪಾಡಿ ಅನ್ನೋ ರೀತಿಯಲ್ಲಿ ಜಾಸ್ತಿ ಸೌಂಡ್ ಮಾಡ್ತಾ ಇರುತ್ತೆ. ನಾವು ಸ್ಪಾಟ್ ರೀಚ್ ಆಗಿ ಕೇಳಿಸಾಗ ನಮಗೂ ಕೂಡ ಸೌಂಡ್ ಕೇಳುತ್ತೆ. ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿ ಬಂದಾಗ ಒಂದು ಎಚ್ಚರವನ್ನ ಕೊಡ್ತೀವಿ, ಈ ತರ ಶ್ವಾನ ಒಂದು ಸಿಗಾಕೊಂಡಿದೆ ನೋಡಿ ಅಂತ. ಅದಕ್ಕೆ ತಕ್ಷಣವೇ ಪ್ಲಾನ್ ಮಾಡಿ ಅಗ್ನಿಶಾಮಕ ಸಿಬ್ಬಂದಿ ಹಿಂದ್ಗಡೆಯಿಂದ ಬಂದು ಆ ಮನೆಯಲ್ಲಿ ಇರ್ತಕ್ಕಂಥ 2 ಶ್ವಾನಗಳನ್ನ ರಕ್ಷಣೆ ಮಾಡಿರ್ತಕ್ಕಂಥದ್ದು. ಹರೀಶ್, ನಿಜಕ್ಕೂ ಕೂಡ ಅದು ಗ್ರೇಟ್ ಅಂತಾನೆ ಹೇಳ್ಬೋದು. ಅಗ್ನಿಶಾಮಕ ಸಿಬ್ಬಂದಿಗೆ ಒಂದು ರೀತಿಯಲ್ಲಿ ನೀವು ವಿಜುವಲ್ಸ್ ಅಲ್ಲಿ ಕೂಡ ನೋಡ್ತಿರ್ಬೋದು, ಅದನ್ನ ರಕ್ಷಿಸಿ ಅವರ ಮನೆ ಓನರ್ಗೆ ವಾಪಸ್ ಕೊಟ್ಟಿರ್ತಕ್ಕಂಥದ್ದು. ಹರೀಶ, ಅದು ಕೂಡ ಒಂದು ಸಂತಸದ ಸುದ್ದಿ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಬಿಲ್ಡಿಂಗ್ ನಲ್ಲಿ 2 ಪ್ರಾಣಗಳು ಮಾತ್ರ ಒಳಗಡೆ ಇತ್ತು, ಮೂಕ ಜೀವಿಗಳು ಅದು ಸತ್ತೋಗ್ತವೆ. ಯಾವಾಗ ನಾವು ಎಚ್ಚರ ಹೇಳ್ತೀವಿ ಅಗ್ನಿಶಾಮಕ ಸಿಬ್ಬಂದಿ ತಕ್ಷಣವೇ ಎಚ್ಚರಗೊಂಡು ಅವರನ್ನ ಅಂದ್ರೆ ಆ ಶ್ವಾನಗಳನ್ನ ಕಾಪಾಡ್ತಾ ಇದ್ದಾರೆ. ಹರೀಶ್, ಜೊತೆಗೆ ಈ ವಿಜುವಲ್ಸ್ ಅಲ್ಲಿ ಏನು ನಾವು ನಿಮ್ಗೆ ಮತ್ತೆ ತೋರಿಸ್ತಾ ಇದೀವಿ, ಮೇಲ್ಚಾವಣಿಯಲ್ಲಿ ಸುಮಾರು 3 ಜನ ಫ್ಯಾಮಿಲಿ, ಅಂದ್ರೆ ಗಂಡ, ಹೆಂಡತಿ, ಮಗ ಹಾಗೂ ತಂದೆ ಇಬ್ಬರು ಕೂಡ KMF ಅಲ್ಲಿ ಕೆಲಸ ಮಾಡ್ತಾರೆ. ತಾಯಿ ಗಾರ್ಮೆಂಟ್ಸ್ ಗೆ ಹೋಗ್ತಾರೆ. ಅದಾದ ನಂತರ ಮಗ ತಾಯಿಗೆ ಫೋನ್ ಮಾಡಿ ಮನೆ ಕುಸಿದಿದೆ ಅಮ್ಮ, ನಾವು ಕೆಳಗಡೆಗೆ ಇದೀವಿ, ಎಲ್ಲ ಸೇಫ್ ಆಗಿದೆ ಅಂತ ಹೇಳಿದಾಗ ತಾಯಿ ಗೋಳಾಡ್ತಾ, ನೀವು ಬೈಟ್ ಅಲ್ಲಿ ಕೂಡ ಕೇಳ್ಬೋದು, ಆಕೆ ನ್ಯೂಸ್ 18 ಕ್ಯಾಮ್ರಾ ಮುಂದೆ ಒಂದು ಕಣ್ಣೀರನ್ನ ಹಾಕ್ತಾರೆ. ನನ್ನ ಒಡವೆಗಳು, ನನ್ನ ಮಗನ ಏನಾದ್ರು ಒಳಗಡೆ ಇದ್ದಿದ್ರೆ ಸರ್ ನೋಡಿ ಅಂತ ಹೇಳ್ತಾರೆ. ಆದ್ರೆ ನಾವೇ ಕೂಡ ಅವ್ರಿಗೆ ಸಮಾಧಾನ ಮಾಡಿ, ಯಾರಿಗೇನು ಆಗಿಲ್ಲ, ನಿಮ್ಮ ಮಗ ಆರಾಮಾಗೆ ಇದ್ದಾನೆ, ಕೆಲಸದಲ್ಲಿ ಇದ್ದಾರೆ ನೋಡಿ. ನನ್ನ ಕೊನೆಯ ಪ್ರಶ್ನೆ ಮಂಜು ಕೇಳ್ಬಿಡ್ತೀನಿ ಚಿಕ್ಕದಾಗಿ, ಅವರ ಮಗನ ಈಗ ಅಲ್ಲಿರೋ ಮನೆಯವರೆಲ್ಲ ಆಚೆ ಬಂದಿದ್ದಾರೆ, ಈಗ ಅವ್ರ ಕಥೆ ಏನು, ವಾಟ್ ನೆಕ್ಸ್ಟ್? ಅವ್ರಿಗೆಲ್ಲ ಪರ್ಯಾಯ ವ್ಯವಸ್ಥೆ ಏನೀಗ? ಹರೀಶ್, ಈಗ ಸದ್ಯಕ್ಕೆ ಅವ್ರಿಗೆ ಯಾವ ರೀತಿ ಪರ್ಯಾಯ ಕೊಡ್ತಾರೆ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಯಾಕೆ ಅಂತ ಹೇಳಿದ್ರೆ ಅಧಿಕಾರಿಗಳು ಯಾವ ರೀತಿ ಒಂದು ಕ್ರಮವನ್ನ ಕೈಗೊಳ್ತಾರೆ, ಜೊತೆಗೆ ಇನ್ನ ಯಾವ್ಯಾವ ರೀತಿ ವ್ಯವಸ್ಥೆಗಳನ್ನ ಏನಾದ್ರು ಬೇರೆ ಕಡೆ ಮಾಡ್ಕೊಡ್ತಾರೆ. ಯಾಕಂದ್ರೆ ಇದೇ ಕ್ವಾರ್ಟರ್ಸ್ ಇದೆ ಅಥವಾ ಈ ತರ ಗೌರ್ಮೆಂಟ್ ಫ್ಯಾಕ್ಟರಿಗಳ ಬೇರೆ ಕ್ವಾರ್ಟರ್ಸ್ ಗಳಿಗೆ ಏನಾದ್ರು ಶಿಫ್ಟ್ ಮಾಡ್ತಾರ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಸದ್ಯಕ್ಕೆ ಇನ್ನೂ ಕೂಡ ಫೈರ್ ಅಧಿಕಾರಿಗಳು ಎಚ್ಚರಿಕೆ ಅಲ್ಲ ಮಂಜು, 40 ವರ್ಷ ದಾಟಿರುವಂತ ಎಲ್ಲಾ ಕಟ್ಟಡಗಳನ್ನ ಒಂದ್ಸರಿ ಇನ್ಸ್ಪೆಕ್ಷನ್ ಮಾಡ್ಲೇಬೇಕು, ಅದರ್ವೈಸ್ ಕಷ್ಟ ಆಗ್ಬಿಡ್ಬೋದು. ಹರೀಶ, ಇನ್ನೂ ಒಂದು ಎಚ್ಚರಿಕೆ ಗಂಟೆ ಏನಂತ ಹೇಳಿದ್ರೆ ಬರೀ ಇದೊಂದೇ ಅಲ್ಲ ಹರೀಶ, ಪೊಲೀಸ್ ಕ್ವಾರ್ಟರ್ಸ್ ಗಳನ್ನ ನೋಡ್ಬಿಟ್ರೆ ನೀವು, ಅಲ್ಸೂರ್ ಆಗಿರ್ಬೋದು, ಪುಲಕೇಶಿ ನಗರ ಆಗಿರ್ಬೋದು, ಹೈಗ್ರೌಂಡ್ಸ್ ಆಗಿರ್ಬೋದು, ನಿಜಕ್ಕೂ ಕೂಡ ವಾಸಸ್ಥಳ ಅಂದ್ರೆ ಜನ, ಪೊಲೀಸ್ ಕ್ವಾರ್ಟರ್ಸ್ ಕಾನ್ಸ್ಟೇಬಲ್ PC ಇರ್ತಾರೆ ಹರೀಶ್. ಏನೊಂದು ಮೋಲ್ಡ್ ಆಗಿರ್ತಾರೆ, ಅದ್ರ ರೂಫ್ ಸಮೇತ ಕೆಳಗಡೆ ಬೀಳ್ತದೆ. ಅದೇ ರೀತಿಯಾದ ಒಂದು ಘಟನೆ ಉಪ್ಪಾರಪೇಟೆ ಪೊಲೀಸ್ ಠಾಣೆ ಲಿಮಿಟ್ಸ್ ಅಲ್ಲಿ ಕೂಡ ನಡೆದಿತ್ತು ಹರೀಶ್, 4-5 ವರ್ಷಗಳ ಹಿಂದೆ. ನನಗೆ ಇನ್ನೂ ಕೂಡ ಜ್ಞಾಪನ ಇದೆ. ಆ ಘಟನೆ ನಡೆದಾದ್ಮೇಲೆ ನಾವು ರೆಡಿ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ರು. ಅದಾದ್ಮೇಲೆ ಇವಾಗವರೆಗೂ ಕೂಡ PC ಅದೇ ಮನೆಯಲ್ಲೇ ಇರ್ತಾರೆ. ಅದೇ ಯಾವುದೇ ರೀತಿಯಾದ ಒಂದು PC ಬೇರೆ ಕ್ವಾರ್ಟರ್ಸ್ ಅನ್ನು ಕೂಡ ಕಟ್ಸ್ಕೊಟ್ಟಿಲ್ಲ. ಸುಮ್ನೆ ದುಡ್ಡನ್ನ ರಿಲೀಸ್ ಮಾಡ್ತಾರೆ ಪೊಲೀಸ್ ತಂಡದಿಂದ, ಚೀಫ್ ಮಿನಿಸ್ಟರ್ ಫಂಡ್, ಪೊಲೀಸ್ ಫಂಡ್ ಅಂತ ರಿಲೀಸ್ ಮಾಡ್ತಾರೆ. ಅವ್ರಿಗೂ ಕೂಡ ಇದೇ ರೀತಿ ಘಟನೆ ಆಗ್ಬಾರ್ದು. ನ್ಯೂಸ್ 18 ಒಂದು ಕಳಕಳೆ ಮನವಿ, ಈಗಲಾದ್ರೂ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಹೋಮ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಚ್ಚರಗೊಂಡು ಅವರಿಗೆ ಒಳ್ಳೆ ಕ್ವಾರ್ಟರ್ಸ್ ಅನ್ನ ಕೊಡ್ಲಿ. ಹರೀಶ್, ಥ್ಯಾಂಕ್ ಯು ಮಂಜು ಚಂದ್ರ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಬೆಂಗಳೂರಲ್ಲಿ ಕುಸಿಯುವ ಹಂತದಲ್ಲಿದೆ, ಒಂದಲ್ಲ ಎರಡಲ್ಲ. ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿರೋ ಮಾಹಿತಿ, 194 ಕಟ್ಟಡಗಳು ಬಿಬಿಎಂಪಿ ಸರ್ವೆ ಮಾಡಿದ್ದಾರೆ. ಆ ಸರ್ವೆಯಿಂದ ಗೊತ್ತಾಗಿರೋ ಆಘಾತಕಾರಿ ಮಾಹಿತಿ, 194 ಕಟ್ಟಡ. ನಿಮ್ಮ ಏರಿಯಾ, ನಿಮ್ಮ ಮನೆ ಇರೋ ರಸ್ತೆ ಎಲ್ಲಿ ಬೇಕಾದ್ರೂ ಇರ್ಬೋದು. 199 ವಾರ್ಡ್, 194 ಕಟ್ಟಡಗಳು. ಬ್ರೇಕಿಂಗ್ ನ್ಯೂಸ್. ಕೊರೋನಾಗೆ ಮುಂಚೆ 2019ನೇ ಇಸ್ವಿಯಲ್ಲಿ ನಡೆದಂತಹ ಸರ್ವೆ ಇದು. 199 ವಾರ್ಡ್, 194 ಬಿಲ್ಡಿಂಗ್ಗಳನ್ನು ಮಾರ್ಕ್ ಮಾಡಿದ್ದಾರೆ. ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ, ರಿಸ್ಕ್ ತಗೋಬೇಡಿ, ಜೀವದ ಮೇಲೆ ರಿಸ್ಕ್ ತಗೋಬೇಡಿ. 194 ಕಟ್ಟಡಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಯಲಹಂಕ 67, ಬೆಂಗಳೂರು ಪೂರ್ವ 53, ಬೆಂಗಳೂರು ಪಶ್ಚಿಮ 33 ಕಟ್ಟಡಗಳು ಶಿಥಿಲಗೊಂಡಿವೆ. ಕಟ್ಟಡಗಳ ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೀವಿ. ನಿಮ್ಮ ಏರಿಯಾ ಅದು ನೋಟ್ ಮಾಡ್ಕೊಂಬಿಡಿ. ಬೆಂಗಳೂರು ದಕ್ಷಿಣ ಸೌತ್ 38, ಮಹದೇವಪುರ 3, ಬೆಂಗಳೂರು ಪಶ್ಚಿಮ 33 ಕಟ್ಟಡಗಳು ಶಿಥಿಲಗೊಂಡಿವೆ. ಖಾಲಿ ಮಾಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ, ಆದರೆ ಇನ್ನೂ ಖಾಲಿ ಮಾಡಿಲ್ಲ. ಬಿದ್ದ ಮೇಲೆ ಜೀವ ಹೋದರೆ ಕಷ್ಟ, ಈಗಲೇ ಎಚ್ಚೆತ್ಕೊಳ್ಳಿ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಶರಣು ಹಂಪಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಶರಣು ಹಂಪಿ. ಗುಡ್ ಮಾರ್ನಿಂಗ್ ಹರೀಶ್. ಯಾಕೆ ಸೀರಿಯಸ್ ಆಗಿ ತಗೊಂಡಿಲ್ವಾ ಅಧಿಕಾರಿಗಳು? ಸುಮ್ಮನೆ ನೋಟಿಸ್ ಕೊಟ್ಟು ಸುಮ್ಮನೆ ಆಗ್ಬಿಡ್ತಾರ? ಅಫ್ಕೋರ್ಸ್ ಜನ ಒಂದಷ್ಟು ನೆಗ್ಲಿಜೆನ್ಸ್ ಇಟ್ಕೊಳ್ಳೋಣ, ಬಟ್ ಸ್ಟಿಲ್ ಯಾಕೆ ಈ ತರ ನಡೀತಾ ಇದೆ? ಈಗಲಾದ್ರೂ ಎಚ್ಚೆತ್ಕೊಳ್ತಿದ್ದಾರಾ? ಹರೀಶ್, ಬಿಬಿಎಂಪಿ ಪ್ರೊಸೀಜರ್ ಪ್ರಕಾರ ಏನು ಆ ಪ್ರಯತ್ನಗಳನ್ನ ಮಾಡಬೇಕು, ನೋಟಿಸ್ ಕೊಡಬೇಕು, ಅದು ಪ್ರೊಸೀಜರ್ ಪ್ರಕಾರ ಮಾಡಿದ್ದಾರೆ. ಆದ್ರೆ ಅದರ ಸೀರಿಯಸ್ನೆಸ್ ಬಿಬಿಎಂಪಿ ಅಧಿಕಾರಿಗಳಿಗಾಗ್ಲಿ ಅಥವಾ ಇರುವಂತ ಸಿಬ್ಬಂದಿಗಳಿಗಾಗಿ ಆಗ್ಲಿಲ್ಲ. ಯಾಕಂದ್ರೆ ಕಳೆದ 1 ವಾರದಿಂದ ಆಗ್ತಿರುವಂತ ಬೆಳವಣಿಗೆ, ಬೆಂಗಳೂರಲ್ಲೂ ಕೂಡ
2 ಇನ್ಸಿಡೆಂಟ್ಗಳು ಆಗ್ತಾ ಇದಾವೆ. ಇವತ್ತು 2ನೇ ಇನ್ಸಿಡೆಂಟ್ ಕೂಡ ಆಗಿದೆ. ಇಷ್ಟಾದ್ರೂ ಕೂಡ ಬೆಂಗಳೂರಿನಲ್ಲಿ ಹಳೆಯ ಶಿಥಿಲಾವಸ್ಥೆಯಲ್ಲಿರುವಂತ ಕಟ್ಟಡದ ಮಾಲೀಕರು ನಿರ್ಲಕ್ಷ್ಯ ವಹಿಸಿರೋದು ಕೂಡ ಪ್ರಮುಖ ಕಾರಣ ಆಗತ್ತೆ. ಎಷ್ಟು ಬಿಬಿಎಂಪಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದಾರೋ, ಶಿಥಿಲಾವಸ್ಥೆಯಲ್ಲಿರುವಂತಹ ಕಟ್ಟಡ ಮಾಲೀಕರು ಕೂಡ ಅದೇ ರೀತಿಯಾದಂತ ನೆಗ್ಲಿಜೆನ್ಸಿಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಈ ರೀತಿ ಶಿಥಿಲಾವಸ್ಥೆಯಲ್ಲಿರುವಂತ ಕಟ್ಟಡಗಳು ಒಂದಲ್ಲ ಎರಡಲ್ಲ, ಬರೋಬ್ಬರಿ 194 ಕಟ್ಟಡಗಳಿದೆ ಅಂತ ಹೇಳಿ 2019ರಲ್ಲಿ ಸರ್ವೆಯನ್ನು ಕೂಡ ಮಾಡಿದ್ರು, ನೋಟಿಸ್ ಅನ್ನು ಕೊಟ್ಟಿದ್ರು. ಸೊ ಈ ಸಂಖ್ಯೆ ಏನಿದೆ ಇದು ಇನ್ನೂ 3 ವರ್ಷದಲ್ಲಿ ಇನ್ನಷ್ಟು ಕೂಡ ಜಾಸ್ತಿ ಆಗಿದೆ. ಅದರ ಸರ್ವೆ ಕೂಡ ಆಗ್ಬೇಕಾಗಿದೆ. ಈಗ್ಲಾದ್ರೂ ಕೂಡ ಶಿಥಿಲಾವಸ್ಥೆಯಲ್ಲಿರುವಂತ ಕಟ್ಟಡದ ಮಾಲೀಕರು ಬಿಬಿಎಂಪಿ ಮಾಹಿತಿಯನ್ನು ಕೊಡ್ಬೇಕಾಗುತ್ತೆ. ಬಿಬಿಎಂಪಿನೂ ಕೂಡ ಈಗ ತರಾತುರಿಯಲ್ಲಿ ಈಗ ಮತ್ತೊಂದು ನೋಟಿಸ್ ಕೊಡ್ಲಿಕ್ಕೂ ಕೂಡ ಮುಂದಾಗ್ತಾ ಇದೆ. ಎಲ್ಲವೂ ಕೂಡ ಇಂಥ ಘಟನೆಗಳ ಆದ್ಮೇಲೆನೆ ಮಾಡ್ಬೇಕಾ ಅನ್ನೋ ಪ್ರಶ್ನೆಗೆ ಉತ್ತರ ಇನ್ನೂ ಸಿಗ್ತಾ ಇಲ್ಲ. ಹರೀಶ್, ಥ್ಯಾಂಕ್ ಯು ಶರಣು ಹಂಪಿ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ದೇಶದಾದ್ಯಂತ ನಾವು ಅಭಿಯಾನ ಮಾಡ್ತಿದ್ದೀವಿ. ಕೊರೋನಾಗೆ ಯಾವುದೇ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಒಂದು ವಾಟ್ಸಪ್ ಸಹಾಯವಾಣಿ ತೆರೆದಿದ್ದೀವಿ. 7977773753. ಐ ರಿಪೀಟ್, 79 77 77 37 53ಕ್ಕೆ ವಾಟ್ಸಪ್ ಮಾಡಿ ಮಾಹಿತಿಗಳನ್ನು ಪಡ್ಕೊಳ್ಳಿ. ಜೊತೆಗೆ ನಮ್ಮ ವೆಬ್ಸೈಟ್ ಕೂಡ ಇದೆ, www.moneycontrol.com/ಸಂಜೀವಿನಿ. ನ್ಯೂಸ್ ಮುಂದುವರಿಯುತ್ತೆ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಪೊಲೀಸ್ ಪೇದೆ ವಿರುದ್ಧ ಅತ್ಯಾಚಾರದ ಆರೋಪ ಕೇಳಿ ಬಂದಿದೆ. ಸಮನ್ಸ್ ಕೊಡೋ ನೆಪದಲ್ಲಿ ಯುವತಿಯನ್ನ ಅತ್ಯಾಚಾರ ಮಾಡಿರೋ ಆರೋಪ. ಬ್ರೇಕಿಂಗ್ ನ್ಯೂಸ್. ಎಂಥ ದುರಂತ ಅಂದ್ರೆ ಪೊಲೀಸ್ ಪೇದೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋದು. ಇದು ದುರಂತಾನೆ. ಯಾಕೆ ಅಂದ್ರೆ ಸಮನ್ಸ್ ಕೊಡಕ್ಕೆ ಹೋದ್ರು, ತಗೊಂಡೋಗ್ತಾರಲ್ಲ ಸಮನ್ಸ್ ಕೊಡಕ್ಕೆ ಅಂತ, ಆಗ ಯುವತಿಯನ್ನು ಅತ್ಯಾಚಾರ ಮಾಡಿರೋ ಆರೋಪ ಇದು. ಯುವತಿಗೆ ಗರ್ಭಪಾತ ಮಾಡಿಸ್ಕೊಳ್ಳೋದಕ್ಕೆ ಒತ್ತಡ ಹಾಕಿರೋ ಆರೋಪ. ಕಡಬ ಠಾಣೆ ಪೇದೆ ಶಿವರಾಜ್ ವಿರುದ್ಧ ಗಂಭೀರ ಆರೋಪ. ಪುತ್ತೂರು ಡಿವೈಎಸ್ಪಿ ಗಾನ್ ಕುಮಾರ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಕಡಬ ಪೊಲೀಸ್ ಠಾಣೆಯ ಪೇದೆಯಾಗಿದ್ದಾರೆ ಶಿವರಾಜ್. ಪ್ರಕರಣವೊಂದರ ಸಂತ್ರಸ್ತೆಯಾಗಿದ್ರು ಯುವತಿ. ಈ ನೆಪದಲ್ಲಿ ಸಮನ್ಸ್ ಕೊಡೋ ನೆಪದಲ್ಲಿ ಯುವತಿ ಮನೆಗೆ ಬರ್ತಿದ್ದ ಪೇದೆ ಶಿವರಾಜ್ ಯುವತಿಯನ್ನು ಅತ್ಯಾಚಾರ ಮಾಡಿರೋ ಆರೋಪ ಎದುರಿಸ್ತಾ ಇದ್ದಾರೆ. ಶಿವರಾಜ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಯುವತಿಯ ತಂದೆ ದೂರು ಕೊಟ್ಟಿದ್ದಾರೆ. ಯುವತಿ ತಂದೆ ದೂರಿನ ಮೇರೆಗೆ ಈಗ ಆರೋಪಿಯನ್ನ ಅಂದ್ರೆ ಪೊಲೀಸರೇ ತಮ್ಮ ಸಹೋದ್ಯೋಗಿ ಪೊಲೀಸರನ್ನ ಈಗ ವಶಕ್ಕೆ ಪಡೆದುಕೊಂಡು ಎನ್ಕ್ವೈರಿ ಮಾಡ್ತಿದ್ದಾರೆ. ಇದು ದುರಂತಾನೆ. ಇದು ಕಾನ್ಸ್ಟೇಬಲ್ ಶಿವರಾಜ್ ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ. ಮಗದೊಂದು ಕಡೆ FIR ಆತನ ವಿರುದ್ಧ ದಾಖಲಾಗಿದೆ. ಸ್ಮಾರ್ಟ್ ಮನುಷ್ಯ, ಆದರೆ ಮಾಡಿರೋ ಕೆಲಸ ಸರಿಯಾಗಿಲ್ಲ. ಆರೋಪ ಇದೆ ಆತನ ಮೇಲೆ ಕಡಬ ಠಾಣೆ ಪೇದೆ ವಿರುದ್ಧ. ಈಗ DSP ಗಾನ್ ಕುಮಾರ್ ನೇತೃತ್ವದಲ್ಲಿ ಎನ್ಕ್ವೈರಿ ನಡೀತಾ ಇದೆ. ಹೆಣ್ಮಗಳ ತಂದೆ ಇದೀಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅತ್ಯಾಚಾರ ಮಾಡಿರೋ ಆರೋಪ ಇದು. ಯಾಕೆಂದರೆ ಸಮನ್ಸ್ ತಗೊಂಡು ಆಕೆಯನ್ನು ಮೀಟ್ ಮಾಡಕ್ಕೆ ಹೋಗ್ತಿದ್ದ, ಆಗ ಅತ್ಯಾಚಾರ ಮಾಡಿರೋ ಆರೋಪ ಎದುರಿಸ್ತಾ ಇದ್ದಾರೆ ಶಿವರಾಜ್. ಮತ್ತಷ್ಟು ಮಾಹಿತಿ ಪುತ್ತೂರಿನ ನನ್ನ ಸಹೋದ್ಯೋಗಿ ಅಜಿತ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಅಜಿತ್ ಕುಮಾರ್. ಗುಡ್ ಮಾರ್ನಿಂಗ್ ಸರ್. ಏನ್ ಪ್ರಕರಣ ಇದು, ಏನಾಯ್ತು, ಯಾಕೆ ಆರೋಪ ಆತನ ಮೇಲೆ? ಭಾನುವಾರ ಸಂಜೆ ಹೊತ್ತಿಗೆ ಒಂದು ಘಟನೆ ನಡೆದಿರುವಂತದ್ದು. ಈ ಸಂಬಂಧ ಪೊಲೀಸರು, ಸುರತ್ಕಲ್ ಪೊಲೀಸರು ಈಗಾಗಲೇ 5 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಈ ಒಂದು ಪ್ರಕರಣ 5 ಜನ ಆರೋಪಿಗಳು. ಅಜಿತ್ ಕುಮಾರ್, ಕಾನ್ಸ್ಟೇಬಲ್ ಶಿವರಾಜ್ ಅನ್ನುವ ವ್ಯಕ್ತಿ ಕಡಬ ಠಾಣೆಯ ಒಬ್ಬ ಪೇದೆ ಒಬ್ಬ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡಿರೋ ಆರೋಪ. ಹಾಗಾಗಿ ಆತ ಏನದು ಕಥೆ, ಯಾಕೆ ಆರೋಪ ಎದುರಿಸ್ತಾ ಇದ್ದಾನೆ, ಎಷ್ಟು ತಿಂಗಳ ಕಥೆ ಇದು ಅಂತ? ಈ ಘಟನೆ ನಡೆದಿರೋದು ಸುಮಾರು 1 ವರ್ಷದ ಹಿಂದೆ ನಡೆದಿರುವಂತ ಘಟನೆ. ಈ ಒಂದು ಸಂತ್ರಸ್ತ ಯುವತಿ 2 ವರ್ಷದ ಹಿಂದೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯಲ್ಲಿ ಆಕೆ ದೂರು ನೀಡಿದಳು ಮತ್ತು ಆ ಒಂದು ಚಿಕ್ಕದಾಗಿ ಕ್ಲಿಯರ್ ಆಗಿ ಕೇಳ್ತೀನಿ. ಸಮನ್ಸ್ ಯಾವ ವಿಚಾರಕ್ಕೆ ತಗೊಂಡು ಹೋಗ್ತಿದ್ದ, ಆಗ ಆಕೆ ಈತನ ಜೊತೆ ಹೆಂಗ್ ನಡ್ಕೋತಾ ಇದ್ಲು, ಏನಿ ಮಾಹಿತಿ ಅದ್ರ ಬಗ್ಗೆ? ಈ ಯುವತಿ ಮೇಲೆ 2 ವರ್ಷದ ಹಿಂದೆ ಒಂದು ಅತ್ಯಾಚಾರ ಪ್ರಕರಣ ನಡೆದಿತ್ತು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಕಡಬ ಪೊಲೀಸ್ ಠಾಣೆಯಿಂದ ಸಮನ್ಸ್ ಹಾಗೂ ಈ ತರ ಮಾಹಿತಿ ಸಂಗ್ರಹ ಮಾಡ್ಲಿಕ್ಕೆ ಈ ಒಂದು ಶಿವರಾಜ್ ಯುವತಿಯ ಮನೆಗೆ ಬರ್ತಾ ಇದ್ದ. ಸೊ ಬಂದಂತಹ ಈ ಕಾನ್ಸ್ಟೇಬಲ್ ಈಗಿರೋ ಆರೋಪ ಏನಪ್ಪಾ ಅಂದ್ರೆ ಅತ್ಯಾಚಾರ ಆಗಿರೋ ಹೆಣ್ಮಕ್ಳ ಮೇಲೆ ಮತ್ತೆ ಈತ ಅತ್ಯಾಚಾರ ಮಾಡಿದ್ದಾನೆ ಅಂತನಾ? ಹೌದು, ಅತ್ಯಾಚಾರ ಮಾಡಿ ಬಲಾತ್ಕಾರ ಮಾಡಿ ಆಕೆ ಗರ್ಭಧಾರಣ ಮಾಡಿದ್ದಾರೆ. ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕಲು ಆತ
ಅವರ ಮನೆಯವರಿಗೆ ಮೇಲೆ ಒತ್ತಡ ಕೂಡ ಹೇರಿದ್ದ ಎನ್ನುವ ದೂರನ್ನು ಕೂಡ ಈಗ ಆಕೆ ಯುವತಿಯ ತಂದೆ ಈಗ ಕಡಬ ಪೊಲೀಸ್ ಠಾಣೆಗೆ ನೀಡಿದ್ದಾರೆ. ಓಕೆ, ಈಗ ಆತ ತಪ್ಪೊಪ್ಕೊಂಡಿದ್ದಾನ, ಏನ್ ನಡೀತಿದೆ ಅಲ್ಲಿ ಈಗ? ಇಲ್ಲ, ಈಗಾಗಲೇ ಕಡಬ ಪೊಲೀಸರು ಆತನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುತ್ತೂರು ಡಿವೈಎಸ್ಪಿ ಗಾನ ಕುಮಾರ್ ಅವರು ಈ ಒಂದು ತನಿಖೆ ನಡೆಸ್ತಾ ಇದ್ದಾರೆ ಮತ್ತು ಹೆಚ್ಚಿನ ಮಾಹಿತಿ ಇನ್ನಷ್ಟೇ ತನಿಖೆ ಬಳಿಕ ತಿಳಿದು ಬರಲಿದೆ. ಹರೀಶ್, ಧನ್ಯವಾದಗಳು ಅಜಿತ್ ಕುಮಾರ್, ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇತ್ತೀಚೆಗೆ ಕೇಳಿಬರ್ತಿರುವಂತಹ ದೊಡ್ಡ ಕೂಗು ಅದು ಮತಾಂತರದ ಅಬ್ಬರದ ಬಗ್ಗೆ. ಮುಗಿತಾ ಇಲ್ಲ ಮತಾಂತರದ ಅಬ್ಬರ, ಮತಾಂತರ ಮಾಡ್ತಿಲ್ಲ ರೂಪಾಂತರವಂತೆ, ಇದನ್ನು ಹೊಸ ಪದಾಪ ಇದು. ಹಳ್ಳಿ ಜನರೇ ಟಾರ್ಗೆಟ್, ರಾತ್ರೋರಾತ್ರಿ ಪ್ರತಿಭಟನೆ. ಇದು ಮತಾಂತರವೋ ರೂಪಾಂತರವೋ? ಲೆಟ್ಸ್ ಸಿ. ಚೆನ್ನಾಗಿದೆ, ಒಳ್ಳೊಳ್ಳೆ ಪದ ಹುಡ್ಕೋತಾರೆ, ರೂಪಾಂತರ ಅಂತ. ರಾಜ್ಯದಲ್ಲಿ ನಡೀತಿದ್ಯಾ ಹಾಗಿದ್ರೆ ಬಲವಂತದ ಮತಾಂತರ? ಮೊನ್ನೆ ಸದನದಲ್ಲೂ ಕೂಡ ದೊಡ್ಡ ಚರ್ಚೆ ಆಯಿತು. ಅಷ್ಟೇ ಯಾಕೆ, ಸ್ವತಃ ಶಾಸಕರ ತಾಯಿಯವರಿಂದ ಶುರುವಾಯಿತು. ಈಗ ಮತ್ತೆ ಮತ್ತೆ ಕೇಳಿಸ್ತಾ ಇದೆ ಮತಾಂತರದ ಆರೋಪ. ಬ್ರೇಕಿಂಗ್ ನ್ಯೂಸ್. ಯಾದಗಿರಿ ಜಿಲ್ಲೆಯಲ್ಲಿ ಮತಾಂತರದ ಆರೋಪ ಇದು. ನೀಲಹಳ್ಳಿ ಗ್ರಾಮದಲ್ಲಿ ಬಲವಂತದ ಮತಾಂತರವಂತೆ. ಕೇಳಿದ್ರೆ ಮತಾಂತರ ಅಲ್ವೇ ಅಲ್ಲಪ್ಪ, ಇದು ರೂಪಾಂತರ. ಚೆನ್ನಾಗಿದೆ. ನಾವು ಹಳ್ಳಿ ಕಡೆ ಗಾದೆ ಹೇಳ್ತೀವಲ್ಲ, ಅಳಿಯ ಅಲ್ಲ ಏನೋ ಮಗಳ ಗಂಡ. ಜನಕ್ಕೂ ಹಾಗೆ ಅನಿಸ್ತಾರೆ. ಕ್ರೈಸ್ತ ಧರ್ಮಕ್ಕೆ ರೂಪಾಂತರ ಮಾಡ್ತೀವಿ ಅಂತಾರೆ. ಪ್ರಶ್ನೆ ಮಾಡಿದ್ರೆ ಸರ್ಕಾರದ ಆದೇಶ ಇದೆ ಅಂತ ಆವಾಜ್ ಹಾಕ್ತಾರೆ. ಜೇಮ್ಸ್ ಎಂಬಾತನಿಂದ ಸ್ಥಳೀಯರಿಗೆ ಆವಾಜ್ ಹಾಕ್ತಾರಂತೆ ಆತ. ನೀವು ನೋಡ್ತಿರುವಂತಹ ದೃಶ್ಯ ಏನ್ ನೋಡೋಣ. ಭಜನೆ ಯಾಕೆ ಮಾಡ್ತಾ ಇದಾರೆ ಇಲ್ಲಿ? ನಮ್ಗೆ ಗೌರ್ಮೆಂಟ್ ಅಲ್ಲ, ಸಂಡೇ ದಿನ ಭಜನೆ ಯಾಕೆ ಮಾಡ್ತಾ ಇದಾರೆ ಇಲ್ಲಿ? ನಮ್ಗೆ ಗೌರ್ಮೆಂಟ್ ಆದೇಶ ಕೊಟ್ಟಿದೆ. ಏನಂತ ಆದೇಶ ಕೊಟ್ಟಿದೆ ಸರ್ಕಾರ? ಏನಂತ? ಇವಾಗ ಕನ್ವರ್ಟ್ ಆಗಿರ್ತಾರಲ್ಲ, ಕನ್ವರ್ಟ್ ಅಂತಾನೆ ತಗೋಬೇಕು. ಹೋದ್ರೆ ಸರ್ಟಿಫಿಕೇಟ್ ನೀವೇನ್ ಮಾಡಿ, ಡೈರೆಕ್ಟ್ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ. ಪೊಲೀಸ್ ಸ್ಟೇಷನ್ ಬೇಡ, ನಿಮ್ಗೆ ಹೇಳಕ್ಕೆ ನಮ್ಗೆ ಪೊಲೀಸ್ ಸ್ಟೇಷನ್ ಬೇಡ. ನೀವು ಹೋಗಿ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಿ. ಅಲ್ರಿ, ಒಂದ್ ಸೆಕೆಂಡ್, ನೀವು ಹೋಗಿ ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಡೋದಲ್ಲ, ಒಂದ್ ಸೆಕೆಂಡ್. ಅವ್ರಿಗೆ ನಾವು ಉತ್ತರ ಕೊಡ್ತೀವಿ. ನಿನ್ಗೆ ಉತ್ತರ ಕೊಡಕ್ಕೆ ನಾವು ಇಲ್ಲ. ಉತ್ತರ ಕೊಡಕ್ಕೆ ನಮ್ಮೂರಲ್ಲಿ ಕ್ರಿಶ್ಚಿಯನ್ಸ್ ಇದಾರ, ನಮ್ಮೂರಲ್ಲಿ ಕ್ರಿಶ್ಚಿಯನ್ಸ್ ಇದಾರ. ಮಾಡ್ತೀವಿ, ನಾವು ಮಾಡ್ತೀವಿ, ನಾವು ಮಾಡ್ತೀವಿ. ಕ್ರಿಶ್ಚಿಯನ್ಸ್ ಮಾಡ್ತೀವಿ, ಮತಾಂತರ ಮಾಡ್ತೀರಿ. ಮತಾಂತರ ಅಲ್ಲ, ಮತಾಂತರ ಅಂತ ಯಾರಂದ್ರೆ ಮತ್ತೆ ಇದೇನ್ ಮಾಡ್ತಿದ್ರಿ? ಇದೇನು ರೂಪಾಂತರ? ರೂಪಾಂತರ ಒಳ್ಳೇದು. ರೂಪಾಂತರ ಇದು. ಅದು ನೀನೇನ್ ಕೇಳ್ತಾ? ನಾನು ಮಾಡಿಸ್ತೀನಿ. ಗೌರ್ಮೆಂಟ್ ಅದನ್ನ ಹೇಳಿ, ಇನ್ನು ಚೆನ್ನಾಗಿ ಮಾತಾಡು. ಮಾತಾಡ್ತೀನಿ. ಇವ್ರು ಯಾವ ಧರ್ಮದವ್ರು ಅದಾರ ಗೊತ್ತದ? ಆ ಧರ್ಮನೇ ಇರ್ಲಿ, ನಾವು ರೂಪಾಂತರ ಮಾಡಕ್ಕೆ ಬಂದಿವಿ. ರೂಪಾಂತರ ಮಾಡಕ್ ಒಳ್ಳೇದಾಗ್ತದೆ, ಕುಡುಕರಿಗೆ ಒಳ್ಳೇದಾಗ್ತದೆ. ತಿಳಿತಾ? ನೀನ್ ತಿಳ್ಕಪ್ಪ, ಅದಲ್ಲ ನೀನ್ ಇದನ್ನೇ ಹೇಳಕ್ಕೆ ಜನರು. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಮೊನ್ನೆ ಮುಖ್ಯಮಂತ್ರಿಗಳನ್ನು ಕೂಡ ಪಾದ್ರಿ ಅವರು ಭೇಟಿ ಮಾಡಿ ಮಾತಾಡಿದ್ರು, ಇದನ್ನ ಅಲ್ಲಗೆಳೆದಿದ್ರು. ಲೆಟ್ಸ್ ಸಿ, ಇದೇನೋ ಮತಾಂತರ ರೂಪಾಂತರ ಏನೇನೋ ನಡೀತಾ ಇದೆಯಪ್ಪ ಇಲ್ಲಿ. ಕ್ರೈಸ್ತ ಪಾದ್ರಿ ಜೇಮ್ಸ್ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಗಸ್ ಅವರೇ ಮಾತಾಡಿದಾರಲ್ಲ. ಸೈದಾಪುರ ಪೊಲೀಸರಿಂದ ಪಾದ್ರಿ ಸೇರಿ 4 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಜೇಮ್ಸ್, ಶಾಂತರಾಜ್, ನೀಲಮ್ಮ, ಮಲ್ಲಮ್ಮ ಅರೆಸ್ಟ್. ಬ್ರೇಕಿಂಗ್ ನ್ಯೂಸ್. ಸ್ಥಳೀಯರ ವಿರುದ್ಧ ಕೇಸ್ ದಾಖಲಿಸೋದಕ್ಕೆ ಪಾದ್ರಿಗಳು ಟ್ರೈ ಮಾಡ್ತಿದ್ದಾರೆ. ಪಾದ್ರಿಗಳ ಕ್ರಮಕ್ಕೆ ನೀಲಹಳ್ಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೈದಾಪುರ ಪೊಲೀಸ್ ಠಾಣೆಯಲ್ಲಿ, ಆ ಪೊಲೀಸ್ ಠಾಣೆ ಮುಂದೆ ರಾತ್ರೋರಿಂದ ರಾತ್ರಿ ಪ್ರತಿಭಟನೆ ನಡೀತಾ ಇದೆ. ಒಂದು ವರ್ಷದಿಂದ ಒಬ್ಬ ಕ್ರಿಶ್ಚಿಯನ್ ಪಾಸ್ಟ್ರು ಜೇಮ್ಸ್ ಅಂತೇಳಿ ಅವ್ರ ಗಂಡ, ಹೆಂಡತಿ, ಮಗ 3 ಜನ ಬಂದು ನಮ್ಮ ಊರಲ್ಲಿ ಮನೆ ತಿರುಗಿ ಭೇಟಿ ಕೊಟ್ಟು, ನೀವು ಕ್ರಿಶ್ಚಿಯನ್ಸ್ ಮತಾಂತರ ಬನ್ನಿ, ಕ್ರಿಶ್ಚಿಯನ್ಸ್ದಲ್ಲಿ ನಿಮಗೆ ಒಳ್ಳೆಯ ಸೌಲಭ್ಯಗಳು ಸಿಗುತ್ತೆ, ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಈ ಹಿಂದೂ ಧರ್ಮದಲ್ಲಿ ನಿಮ್ಗೆ ಏನಿದೆ, ಆ ದೇವರು ಈ ದೇವರು ಅಂತ ತಿಳ್ಕಿಸಿ ನೀವು ಯಾಕೆ ಆಚರಣೆ ಮಾಡ್ತೀರಿ? ಇವೆಲ್ಲ ಬಿಟ್ಟುಬಿಡಬೇಕು ಮೂಢನಂಬಿಕೆಗಳು. ನೀವು ಕ್ರಿಶ್ಚಿಯನ್ಸ್ ಕನೆಕ್ಟ್ ಆದ್ರೆ ನಿಮ್ಗೆ ಒಳ್ಳೆ ಮಾರ್ಗದಲ್ಲಿ ಇರ್ತೀರಿ, ಎಜುಕೇಷನ್ ಸಿಗುತ್ತೆ ನಿಮ್ಗೆ, ನಾವೆಲ್ಲದ ನಿಮ್ಗೆ ಒಳ್ಳೆಯದೇ ಇದು ಮಾಡ್ತೀವಿ ಅಂತೇಳಿ ಕಿಸಿ ಮನೆ ತಿರುಗಿ ಅವರು ಪ್ರೇಯರ್ ಮಾಡೋದು ಅದು ಮಾಡೋದು ಮಾಡ್ತಾಯಿದ್ರು. ನಮ್ಮವರು ಯಾರು ಅದಕ್ಕೆ ಒಪ್ತಾ ಇರಲಿಲ್ಲ. ಇಂಥವು ಯಾರಿಗೆ ಮನಸ್ಸು ನೋವಂತ ಕೆಲಸ ಯಾರು ಮಾಡಬಾರ್ದು. ಇಡೀ ದೇಶದಲ್ಲಿ ಮತಾಂತರ ಆಗ್ತಾ ಇವೆ, ಅದರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಇದು ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಮತಾಂತರದ ವಿರೋಧವಾಗಿ ನಮ್ಮವರೆಲ್ಲ ಇದ್ದೀವಿ. ನಾವು ಮತಾಂತರ ಆಗಬಾರ್ದು ಅಂತೇಳಿ ನಮ್ದೆಲ್ಲ ಉದ್ದೇಶ. ಒಂದೆರಡು ಪ್ರಕರಣಗಳು ಕಂಡು ಬಂದಾವ, ಅದನ್ನು ಹೋಗಿ ಎಲ್ಲರೂ ನಮ್ಮ ಸ್ವಾಮೀಜಿಗಳು ಹೋಗಿ ಎಲ್ಲರಿಗೆ ಏನೇನು ತಿಳ್ಕೊಂಡು ಅದನ್ನು ಸರಿಪಡಿಸ್ತಾರೆ. ಅವರು ಇನ್ಫ್ಲೂಯೆನ್ಸ್ ಮಾಡಿಬಿಡ್ತಾರೆ,
ಅವರಿಗೆ ಬ್ರೇನ್ ವಾಶ್ ಮಾಡಿಬಿಡ್ತಾರ, ಕೆಲವೊಮ್ಮೆ ತಿಳಿಯಲ್ಲ, ಮತಾಂತರ ಆಗಿಬಿಡ್ತಾರ ಅಂತ ಹೇಳಲಿಕ್ಕಾಗಲ್ಲ. ಅವರಿಗೆ ಕನ್ವಿನ್ಸ್ ಮಾಡ್ತಾರ ಮತಾಂತರ ಆದ್ರೆ ಒಳ್ಳೇದಂತೇಳಿ. ಅದು ಯಾವುದೇ ಬೇರೆಯ ಅನ್ಯಮತೀಯರು, ಅನ್ಯ ಧರ್ಮದವರು ತಾವು ಪ್ರೇರಣೆಯನ್ನ ಕೊಟ್ಟು ದುಷ್ಪ್ರೇರಣೆ ಮಾಡಿ ಅಥವಾ ಆಸೆಯನ್ನ ಹುಟ್ಟಿಸಿ ಅಥವಾ ಯಾವುದೇ ರೀತಿಯ ಜಾದು ಅಂತ ಇದನ್ನ ತಂತ್ರಗಾರಿಕೆಯನ್ನ ಮಾಡಿ ಮತಾಂತರ ಮಾಡುವಂಥದ್ದು ಕಾನೂನಿನ ಪ್ರಕಾರ ಅಪರಾಧ. ಹಾಗಾಗಿ ಯಾವುದೇ ರೀತಿಯ ಆಸೆ ಆಮಿಷಗಳನ್ನ ಹುಟ್ಟಿಸಿ ಮತಾಂತರವನ್ನ ಏನು ಪ್ರಚೋದನೆ ಮಾಡ್ತಾ ಇದ್ದಾರೆ ಅದನ್ನ ನಾವು ತಡೆಗಟ್ತೇವೆ. ನಮ್ಮ ಬಂಜಾರ ಸಂಸ್ಕೃತಿ ಪರಂಪರೆಯನ್ನ ನಾವು ಉಳಿಸ್ತೇವೆ. ಕರ್ನಾಟಕದ ಅತ್ಯಂತ ಹಿಂದುಳಿದ ಪ್ರದೇಶಗಳಲ್ಲಿ ಅವರು ಬಡವರನ್ನ ಟಾರ್ಗೆಟ್ ಮಾಡ್ಕೊಳ್ತಾರೆ, ದಲಿತರನ್ನ ಟಾರ್ಗೆಟ್ ಮಾಡ್ಕೊಳ್ತಾರೆ. ಅಂತಹ ಹಿಂದುಳಿದ ಸಮಾಜಗಳನ್ನ ಏನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವರಿಗೆ ಆಸೆ ಆಮಿಷವನ್ನ ತೋರಿಸ್ತಾ ಇದ್ದಾರೆ. ಅದನ್ನ ನಾವು ಯುವ ಶಾಸಕರು ಪಿ ರಾಜು ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ಸಂಸದರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ರಾಜ್ಯದ ಕೆಲವೆಡೆ ಮತಾಂತರ ಆಗ್ತಾ ಇದೆ, ಇದಕ್ಕೆ ಅವಕಾಶ ಕೊಡದಂತೆ ಸೂಚಿಸಲಾಗಿದೆ. ಇದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಇದಕ್ಕೆ ಅವಕಾಶ ಕೊಡದಂತೆ ಡಿಸಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಬಲವಂತದ ಮತಾಂತರ ತಡೆಯೋದಕ್ಕೆ ಕಾನೂನು ತರ್ತೀವಿ. ಮತಾಂತರ ಆರೋಪಗಳ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಸ್ಪಷ್ಟ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಆಗ್ತಿರುವಂಥದ್ದು ಮೊನ್ನೆ ನಾನು ಅಲ್ಲಿ ಇರುವಂಥ ಇದಕ್ಕೆ ಆಗಲೇ ಸೂಕ್ತ ಡೈರೆಕ್ಷನ್ ಕೊಡ್ತೀನಿ. ಯಾವುದೇ ಥರದ ಬಲವಂತವಾದಂಥ ಆಸೆ ಆಮಿಷ ಒಡ್ಡಿ ಅಥವಾ ಬಲವಂತವಾಗಿ ಮತಾಂತರ ಕಾನೂನು ಬಾಹಿರು. ಈಗ ಅದಕ್ಕೆ ಯಾವುದೇ ಥರದ ಅವಕಾಶವನ್ನು ಕೊಡಬಾರ್ದು ಅಂತ ಜಿಲ್ಲಾಡಳಿತ ಎಲ್ಲ ಜಿಲ್ಲಾಡಳಿತಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ. ಮತ್ತು ನಾವು ಈ ಥರದ ಘಟನೆ ಹಲವಾರು ನಡೀತಿರೋ ಹಿನ್ನೆಲೆಯಲ್ಲಿ ನಾವು ಭಾಳ ಗಂಭೀರವಾಗಿ ಒಂದು ಮತಾಂತರ ವಿರೋಧವಾಗಿರುವಂಥ ಈ ಥರ ಬಲವಂತ ಆಸೆ ಆಮಿಷ ಒಡ್ಡಿ ಮತಾಂತರ ಮಾಡುವಂಥ ಒಂದು ವಿರೋಧವಾಗಿ ಒಂದು ಕಾನೂನನ್ನು ತರುವಂಥ ಒಂದು ನ್ಯೂಸ್ ಮುಂದುವರಿತೆ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ, ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. आपने टीका लगाया क्या? टीका लगा, वो जरा टीका लगा, जब अपनी बारी आए टीका लगा, टीका लगा, वो जरा टीका लगा, जब अपनी बारी आए टीका लगा, टीका लगा, वो जरा टीका लगा, वो जरा टीका 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 लगाया क्या? लगवा ले चुमन तेरा सहले सहले, तू सबसे ये कह ले है जनहित में जारी मिलती क्या डरना, ओ निडर टीका लगा, ओ जरा टीका लगा, जब अपनी बारी आए टीका लगा, टीका लगा, ओ जरा टीका लगा, ओ जरा टीका 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 लगाया क्या? ओ जरा टीका लगा, जब अपनी ವೆಲ್ಕಮ್ ಬ್ಯಾಕ್. ಮಹಾರಾಷ್ಟ್ರದ ಯಾವತ್ಮಾಲ್ ಭಾರಿ ಬಸ್ ದುರಂತ ಸಂಭವಿಸಿದೆ. ಇವತ್ತು ಬೆಳಗ್ಗೆ ನೀರು ತುಂಬಿದ ಸೇತುವೆ ಮೇಲೆ ಮಹಾರಾಷ್ಟ್ರ ಸಾರಿಗೆ ಸಂಸ್ಥೆ, ಅಂದರೆ ನೀರು ಜೋರಾಗಿ ಹರಿತಿತ್ತು ಅಂತ, ಅಲ್ಲಿ ಸೇತುವೆ ಮೇಲೂ ನೀರಿತ್ತು. ಆ ಥರದ ಕಥೆ ಇದು. ನಿಯಂತ್ರಣ ತಪ್ಪಿ ಪಕ್ಕಕ್ಕೆ ಉರುಳಿ ಬಿದ್ದಿದೆ. ಬಸ್ನಲ್ಲಿ ಡ್ರೈವರ್ ಹಾಗೂ ಕಂಡಕ್ಟರ್ ಹೊರತುಪಡಿಸಿ 7-8 ಜನ ಪ್ರಯಾಣಿಕರಿದ್ರು ಅಂತ ಗೊತ್ತಾಗಿದೆ. ಸದ್ಯ ಯಾವುದೇ ರಕ್ಷಣಾ ಮಾಹಿತಿ ಅಂದರೆ ಕಾರ್ಯದ ಬಗ್ಗೆ ಮಾಹಿತಿ ಗೊತ್ತಾಗಿಲ್ಲ. ಹಾರ್ಪಿಕ್ ಮತ್ತು ನ್ಯೂಸ್ 18 ಮಿಷನ್ ಪಾನಿ ಅಭಿಯಾನದಲ್ಲಿ ಇವತ್ತು ರಾಜಸ್ಥಾನದ ಉಷಾ ಶರ್ಮಾ ಅವರ ಸಾಧನೆ ಬಗ್ಗೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ಉಷಾ ಶರ್ಮಾ ಅವರು ಶೌಚಾಲಯದ ಸಮಸ್ಯೆಯಿಂದ ತಾವು ಮಾತ್ರ ಹೊರಗೆ ಬರೋದಲ್ಲದೆ ಇತರ ನೂರಾರು ಮಹಿಳೆಯರ ಸಮಸ್ಯೆಗೂ ಕೂಡ ಮುಕ್ತಿ ಕೊಟ್ಟಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿದ ಕೇಂದ್ರ ಸರ್ಕಾರ 2020ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. छोटी थी मैं, जब 7 साल की थी मम्मी के साथ जाती थी
और वो ही मतलब मम्मी के साथ जाकर यही सीखती थी और देखती थी कि भाई किस तरह से मम्मी मैला उठाती है, किस तरह से परात में रखती है और कहाँ उसको फेंकती है। फिर मेरी 10 साल की उम्र में मेरी शादी होगी बड़े वाली दीदी के साथ। तो 4 साल के बाद मेरा गौना किया था, तो मुझे यहाँ भी वही काम करने को मिला, मेला ढोने का। तो जिससे कि लड़की सोचती है कि हो सकता है मेरे पति के घर ऐसा ना हो, ये काम करने को मुझे नहीं मिले। तो यहाँ पर डॉक्टर पाठक जी आए, तो वे हमसे जैसे कि कोई लेडीज तो मेला ढो के जा रही थी और कोई लेडीज आ रही थी, तो डॉक्टर पाठक जी रोक के हम लोगों को कहने लगे कि भाई 1 मिनट मेरी बात सुनो, रुक जाओ। तो फिर हम इनकी बात सुनने लगे, कहने लगे ये काम तुम क्यों करते हो, कि हमारे लोग तो कोई और काम ही नहीं कर सकते, यही काम करते हम लोग। तो साहब ने कहा तुम लोग दिल्ली आओगे, तो कि दिल्ली हम लोग आए थे 2003 में, दिल्ली हम लोग आए थे। तो यहाँ पर कभी हम लोगों का इज्जत और सम्मान हमको कभी मिला ही ना था जब हम मेला ढोने का काम करते थे। तो वहाँ पर स्कूल की लड़कियों ने, में बहुत बड़ा स्कूल है, तो वहाँ की लड़कियों ने स्वागत किया था, हमारे मैडमों ने, लड़कियों ने। फिर देखिए यहाँ पर नई दिशा के नाम से एक सेंटर खोला अलवर में, और यहाँ पर हम लोगों को जैसे अचार, पापड़, जबे, कॉटन की बत्तियाँ हम लोग बनाते थे। तो हमने के डॉक्टर पाठक जी से कहा कि सर हम लोग सामान तो बना लेंगे, लेकिन इसको खरीदेगा कौन। तो डॉक्टर पाठक जी ने कहा तुम सामान तो बनाओ, मैं खरीदूंगा सामान तुम्हारा। जिन्हों के घर में शौचालय साफ करते थे, लेकिन आज वही लोग हैं, इस सामान जो हम बनाते हैं अचार पापड़ वो खरीद के खाते हैं। तो मैं भारत सरकार को भी धन्यवाद देती हूँ कि हम जैसी लेडीजों को उन्होंने इतना मान सम्मान बढ़ाया है, क्योंकि वाल्मीकि समाज से एक पद्मश्री मिला उनके लिए, तो मुझे बहुत खुशी होती है। मैं तो खुश हुई हूँ, लेकिन हमारे समाज के बाकी के लोग सभी खुश हैं। ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.